ಸಮಸ್ಯೆ ಇರುವ ಎಲ್ಲರೂ ತಮಿಳುನಾಡಿಗೆ ಹೋಗಲು ಸಾಧ್ಯವಾಗೋದಿಲ್ಲ. ಅವರಿಗೆ ಶರಬೇಶ್ವರ ಸ್ವಾಮಿಯ ದರ್ಶನ ಬೆಂಗಳೂರಿನಲ್ಲೇ ಆಗಬೇಕು. ಅವರು ಅಲ್ಲಿ ಭಕ್ತಿಯಿಂದ ಹೋಮಗಳಲ್ಲಿ ಪಾಲ್ಗೊಂಡು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ತಮಿಳುನಾಡಿನಿಂದ ಬೆಂಗಳೂರಿಗೆ ತಂದ ಶರಬೇಶ್ವರ ಸ್ವಾಮಿಯ ವಿಗ್ರಹವನ್ನ ಎಲ್ಲಿ ಸ್ಥಾಪಿಸಬೇಕೆಂಬ ಪ್ರಶ್ನೆ ಉದ್ಭವ ಆದಾಗ ಜಯ ಶ್ರೀನಿವಾಸನ್ ಹಾಗೂ ಇವರ ಹಿಂಬಾಲಕರಿಗೆ, ಇವರ ಸ್ನೇಹಿತರಿಗೆ ಹೊಳೆದದ್ದು ಬೆಂಗಳೂರಿನ ದೇವನಹಳ್ಳಿಗೆ ಹೋಗೋ ಹಾದಿಯಲ್ಲಿ ಸಿಗೋ ಉತ್ತನಹಳ್ಳಿಯ ಅಕ್ಕಯ್ಯಮ್ಮ ಬೆಟ್ಟ. ಅಂತಹ ನಿರ್ಧಾರದೊಂದಿಗೆ ಯಾರಿಂದಲೂ ಏನನ್ನೂ ಅಪೇಕ್ಷಿಸದೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಉತ್ತನಹಳ್ಳಿಯ ಅಕ್ಕಯ್ಯಮ್ಮ ಬೆಟ್ಟದಲ್ಲಿ 2009ನೇ ಇಸವಿಯ ಶಿವರಾತ್ರಿಯಂದು ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ಉಗ್ರ ಸ್ವರೂಪಿ ಶರಬೇಶ್ವರ ಸ್ವಾಮಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಶರಬೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ ನಂತರ ದೊಡ್ಡ ಹೋಮಕುಂಡಕ್ಕೆ ಸಹಸ್ರಾರು ಕೆಜಿ ಮೆಣಸಿನಕಾಯಿಯನ್ನ ಹಾಕಿ ಭಕ್ತಿಯಿಂದ ಶರಬೇಶ್ವರ ಹೋಮ ನಡೆಸಲಾಯಿತು. ಭಕ್ತಿಯಿಂದ ಹೋಮವನ್ನ ನಡೆಸಲು ಮುಂದಾದಾಗ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಹೋಮದ ಬೆಂಕಿಯಲ್ಲಿ ಶರಬೇಶ್ವರ ಸ್ವಾಮಿಯ ಅಂದರೆ ಸಿಂಹದ ರೂಪ ಕಾಣಿಸಿಕೊಳ್ಳಲು ಆರಂಭಿಸಿತು. ಪ್ರತ್ಯಂಕರ ತಾಯಿಯ ಶೂಲಿನಿ ದೇವಿಯ ರೂಪಗಳು ಕಾಣಿಸಿಕೊಳ್ಳಲು ಆರಂಭಿಸಿತು. ರೆಕ್ಕೆಗಳು ಕಾಣಿಸಿಕೊಳ್ಳಲು ಆರಂಭಿಸಿತು. ಕುಂಡದಲ್ಲಿ ಅಂತಹ ರೂಪಗಳನ್ನ ನೋಡಿದ ಜನರು ಅಚ್ಚರಿಗೊಂಡ್ರು. ಅಂತಹ ಅಚ್ಚರಿಗಳ ಜೊತೆಗೆ ಜನರ ಸಮಸ್ಯೆಗಳು ನಿವಾರಣೆಯಾಗಲು ಆರಂಭವಾದವು. ಅಂತಹ ಸಂಗತಿಗಳಿಂದ ಹೆಚ್ಚು ಹೆಚ್ಚು ಜನರು ಬರಲಾರಂಭಿಸಿದ್ರು. ಆ ಹೋಮವು ನಡೆಯುವಾಗ ಅಲ್ಲಿ ಪೂಜೆಯಲ್ಲಿ ಒಂದು ಅಗ್ನಿದು ನಾನು ಫೋಟೋ ನಿಮಗೆ ತೋರಿಸಬಲ್ಲೆ. ಅಗ್ನಿಯಲ್ಲಿ ಶರಬೇಶ್ವರ ನೀವು ನೋಡಿದ್ರಲ್ಲ, ಹಿಂಗ್ ಇದರದು ಅದರ ಶೇಪ್ ಬಂದ್ಬಿಡ್ತು ಅಗ್ನಿಯಲ್ಲಿ. ಅದು ಬಂದಾಗ ಆಮೇಲೆ ಎಲ್ಲರೂ ಬರೋಲ್ಲ ಕೇಳೋರು, ಈ ಶರಬೇಶ್ವರ ಅನ್ನೋದನ್ನ ನಾವು ಕೇಳಿಲ್ಲ, ಈ ದೇವರ ಹೋಮದಲ್ಲಿ ಏನು 100 kg ಮೆಣಸೆಕಾಯಿ ಹಾಕಿದ್ರೆ ಒಂದಿಷ್ಟು ಘಾಟ್ ಬರಲ್ಲ ಅನ್ನತ್ತೆ, ಇಷ್ಟು ದೊಡ್ಡ ಹೋಮಕುಂಡ ನಾವು ನೋಡಿಲ್ಲ, ಇದು ಹೇಗೆ, ಈ ದೇವರಲ್ಲಿ ಇಷ್ಟೊಂದು ಎನರ್ಜಿ ಇದೆಯಾ, ಈ ರೀತಿ ಕಾಣಿಸ್ಕೊಂಡ್ರಲ್ಲ ಅಂತೆಲ್ಲ ಹೇಳುವಾಗ ಹಾಗೆ ಶರಬೇಶ್ವರ ಸ್ವಾಮಿಯ ಹೋಮದಲ್ಲಿ ಅಚ್ಚರಿಗಳು ಕಾಣಿಸಿಕೊಳ್ಳಲು ಆರಂಭಿಸಿದ ನಂತರ, ಹೆಚ್ಚಾಗಿ ಜನರು ಬರಲು ಆರಂಭಿಸಿದ ನಂತರ ಜಯ ಶ್ರೀನಿವಾಸನ್ ರವರಿಗೆ ಕೆಲವು ಸ್ನೇಹಿತರು ಕೆಲವು ವಿಷಯಗಳನ್ನ ತಿಳಿಸಲು ಆರಂಭಿಸಿದ್ರು. ಆ ವಿಷಯಗಳೇ ಅಚ್ಚರಿಗಳ ಹೆಸರಲ್ಲಿ ಅಚ್ಚರಿಗಳನ್ನ ಬಿಂಬಿಸುವುದರೊಂದಿಗೆ ಹಣ ಮಾಡುವುದು, ದೊಡ್ಡದೊಂದು ಪೀಠ ಮಾಡುವುದು, ಸಂಸ್ಥೆ ಮಾಡುವುದು, ಅದರಿಂದ ನಾವು ಬೆಳೆಯುವುದು. ಅಂತಹ ಮಾತುಗಳು ಜಯ ಶ್ರೀನಿವಾಸನ್ ರವರಿಗೂ ಇಷ್ಟವಾಯಿತು. ಈ ದೇವರಲ್ಲಿ ಇಷ್ಟೊಂದು ಎನರ್ಜಿ ಇದೆಯಾ, ಈ ರೀತಿ ಕಾಣಿಸ್ಕೊಂಡ್ರಲ್ಲ ಅಂತೆಲ್ಲ ಹೇಳುವಾಗ ನಮ್ಗೆ ಕೆಲವು ನನಗೆ ಸಂಬಂಧಿಸಿದಂತ ಕೆಲವರು ಹೇಳ್ಕೊಟ್ಟಿದ್ದೇನೆಂದ್ರೆ, ಈ ದೇವರನ್ನ ನಾವು ತುಂಬಾ ಸಿಂಪಲ್ ಆಗಿ ಪ್ರೊಜೆಕ್ಟ್ ಮಾಡೋದ್ರ ಬದಲು ಏನಿದೆಯೋ ಈಗೆಲ್ಲ ಬಂತಲ್ಲ ವಿಸ್ಮಯಗಳು, ಇವತ್ತು ವಿಸ್ಮಯ ಹೇಳಿದ್ರೆ ತಾನೆ ಜನ ಹಾಗೆ ಸೇರೋದು, ಆದ್ರಿಂದ ಆ ವಿಸ್ಮಯಗಳನ್ನ ತೋರಿಸ್ಬಿಡೋಣ, ಈ ಫೋಟೋನ ಎಕ್ಸ್ಪೋಸ್ ಮಾಡೋಣ.
ದಿನಗಳು ಕಳೆದಂತೆ ಜಯ ಶ್ರೀನಿವಾಸನ್ ತುಂಬಾ ಬದಲಾಗಿ ಬಿಟ್ರು. ಅಲ್ಲಿಗಾಗಲೇ ಬೆಂಗಳೂರಿನಲ್ಲಿ ಕೆಲವರು ಹೋಮದ ಹೆಸರಿನಲ್ಲಿ ಕೋಟಿಗಳನ್ನ ಸಂಪಾದಿಸಿದ್ರು. ಅದೇ ಬಯಕೆ ಇವರಲ್ಲೂ ಹುಟ್ಟಿದಾಗ ಶರಬೇಶ್ವರನ ಅಚ್ಚರಿಗಳನ್ನ ರಸ್ತೆಗಳಲ್ಲಿ ಪ್ರಚಾರ ಮಾಡಲಾಯಿತು. ನಾವು ಯಾವ ತರ ಒಂದು ಕಮರ್ಷಿಯಲ್ ಆಲೋಚನೆ ಅಲ್ಲಿ ಬಂದ್ಬಿಡ್ತು ಅಂದ್ರೆ, ಗೆಟ್ ಡೌನ್ ಫ್ರಮ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಲುಕ್ ಅಟ್ ಟುವರ್ಡ್ಸ್ ದ ಬ್ಯಾಂಗ್ಳೂರ್, ಯು ವಿಲ್ ಫೈಂಡ್ ಶರಬೇಶ್ವರ ಟೆಂಪಲ್ ಅನ್ನೋ ಎತ್ತರಕ್ಕೆ ಇದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡುತ್ತೆ, ನಮ್ಮನ್ನೆಲ್ಲೋ ತಗೊಂಡೋಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಆಮಿಷ ಉದ್ಭವ ಆಗಿದೆ. ಅದರ ಬರಲೇಬೇಕು, ಆಬ್ವಿಯಸ್ಲಿ ಬಂದ್ಬಿಡುತ್ತೆ. ಇವತ್ತು ನಿಜ ಹೇಳ್ಬೇಕಂದ್ರೆ ಬಿಸ್ನೆಸ್ ಮೆನ್ಗಳ ಹತ್ರ ಇರ್ತಕ್ಕಂಥ ದುಡ್ಡಿಗಿಂತಲೂ ಹೆಚ್ಚಾಗಿ ಮಠಮಾನೆಗಳಲ್ಲಿ ದೇವಸ್ಥಾನದಲ್ಲಿ ಇದೆ ಅನ್ನೋದನ್ನ ನಾವು ಒಪ್ಕೋಬೇಕಾದ್ದೆ ಅಲ್ವಾ? ಅಂತಹ ಸಂಗತಿಗಳ ಜೊತೆಗೆ ಶರಬೇಶ್ವರ ಸ್ವಾಮಿಯ ವಿಗ್ರಹವನ್ನ ಊರೂರಿಗೆ ಕೊಂಡೊಯ್ದು ಅಲ್ಲಿಯೂ ಹಣವನ್ನು ಕಲೆಕ್ಟ್ ಮಾಡುವ ಯೋಚನೆ ಶುರುವಾಯಿತು. ಅದರೊಂದಿಗೆ ದೇವರ ಮೇಲಿನ ಭಕ್ತಿ ಸಂಪೂರ್ಣವಾಗಿ ವ್ಯವಹಾರಕ್ಕೆ ತಿರುಗಿತು. ಅಷ್ಟು ಪ್ರಚಾರ ಮಾಡಿದ್ವಿ, ಎಂತೆಂತ ಕಟೌಟ್ ನಿಲ್ಸಿದ್ವಿ, ಎಷ್ಟೆಷ್ಟು ಪ್ರಚಾರ ಮಾಡಿದ್ವಿ ಅಂದ್ರೆ ಅಷ್ಟು ಮಾಡಿದ್ವಿ. ಅಲ್ಲೆಲ್ಲ ಖರ್ಚು ಮಾಡಿದ್ವಿ. ಎಷ್ಟು ಕೆಲವು ಮಾಧ್ಯಮಗಳಲ್ಲೆಲ್ಲ ಒಂದು ವಿಸ್ಮಯ ನೋಡಿ ನಿಮ್ಗೆ ನಡೆಯುತ್ತೆ ಶರಬೇಶ್ವರಂದು ಹಾಗೆ ಅಂತೆಲ್ಲ ಮಾಧ್ಯಮದಲ್ಲೆಲ್ಲ ಕಮರ್ಷಿಯಲ್ ಆಡ್ಸ್ ಕೊಡಕ್ ಸ್ಟಾರ್ಟ್ ಮಾಡಿ, ಯಾವ್ದೋ ಒಂದು ಈ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಮಾಡ್ತೀವಲ್ಲ ಆ ತರ ಸ್ಪಿರಿಚುವಲ್ ಹೋಗಿ ವೆಂಚರ್ ಆಯ್ತು, ಪ್ರಾಜೆಕ್ಟ್ ಆಯ್ತು. ಅಂತಹ ಆಕಾಂಕ್ಷೆಗಳು ಉದ್ಭವಿಸಿದ ನಂತರ ಒಂದು ನೀಲ ನಕ್ಷೆ ತಯಾರಾಯ್ತು. ಆ ಬ್ಲೂ ಪ್ರಿಂಟ್ ಆಧಾರದ ಮೇಲೆ 25 ಕೋಟಿಗಳನ್ನ ಕಲೆಕ್ಟ್ ಮಾಡುವ ಯೋಜನೆ ಶುರುವಾಯಿತು. ನಾವು ಆ ದೇವಸ್ಥಾನಕ್ಕೆ ಪ್ರಾಜೆಕ್ಟ್ ಹಾಕಿರೋದು ಎಷ್ಟು ಅಂದ್ರೆ 25 ಕೋಟಿ ರೂಪಾಯಿ. 25 ಕೋಟಿ ರೂಪಾಯಿ ದೇವಸ್ಥಾನ ನಿರ್ಮಾಣ ಮಾಡಬೇಕು. ಆ ಒಂದು ಭಂಡಾರ ಸೇರುತ್ತೆ ಅನ್ನೋದು MBA ಸ್ಟ್ರಾಟಜಿಕ್ಸ್ ತೆಗೆದ್ವಿ ನಾವಾಗ. ಆ ತರ ಯೋಜನೆಗಳು ಮಾಡ್ಬಿಟ್ವಿ. ಇದು ಆಬ್ವಿಯಸ್ಲಿ ನನಗೇನಾಯ್ತು ಅಂದ್ರೆ, ಶರಬೇಶ್ವರನ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಿ, ಅವನೇ ನನ್ನನ್ನು ಕಾಯ್ತಿರೋನು ಅನ್ನೋದಕ್ಕಿಂತಲೂ ನಾನು ಶರಬೇಶ್ವರನ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀನಿ ಅನ್ನೋ ತರ ಬಂದ್ಬಿಡ್ತು. ಶರಬೇಶ್ವರನಿಂದ ನಾನು ಎಂದು ಹೇಳುತ್ತಿದ್ದ ಜಯ ಶ್ರೀನಿವಾಸನ್ ನನ್ನಿಂದ ಶರಬೇಶ್ವರ ಲೋಕಕ್ಕೆ ಪ್ರಚಾರವಾಗ್ತಿದ್ದಾನೆ ಅನ್ನೋ ಮಟ್ಟಕ್ಕೆ ಹೋದ್ರು. ಅಂತಹ ಭಾವನೆಯೊಂದಿಗೆ 25 ಕೋಟಿಗಳ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾದ ನಂತರ ಆರಂಭವಾಯಿತು ಭಯಾನಕತೆ.